ಎಲ್ರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ 10ನೇ ತರಗತಿ ದ್ವಿತೀಯ ಭಾಷೆ ತಿಳಿಗನ್ನಡದಲ್ಲಿ ಬರುವಂತಹ ವ್ಯಾಕರಣಾಂಶ ಛಂದಸ್ಸಿನ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳ. ವ್ಯಾಕರಣವು ಗದ್ಯ ಪದ್ಯಗಳೆರಡಕ್ಕೂ ಸಂಬಂಧಿಸಿದರೆ, ಛಂದಸ್ಸು ಕೇವಲ ಪದ್ಯಗಳಿಗೆ ಸಂಬಂಧಿಸಿದೆ. ವ್ಯಾಕರಣ ಅನ್ನೋದು ಗದ್ಯ ಮತ್ತು ಪದ್ಯಗಳಿಗೆ ಎರಡಕ್ಕೂ ಅನ್ವಯ ಆಗ್ತದೆ. ಛಂದಸ್ಸು ಮಾತ್ರ ಕೇವಲ ಪದ್ಯಗಳು ಪಯಂಸ್ಗೆ ಮಾತ್ರ ಸಂಬಂಧಿಸಿದೆ. ಹಾಗಾದ್ರೆ ಛಂದಸ್ಸು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಛಂದಸ್ಸು ಅಂದ್ರೆ ಪದ್ಯದ ರಚನಾ ನಿಯಮವನ್ನು ತಿಳಿಸುವಂತಹ ಶಾಸ್ತ್ರಕ್ಕೆ ಛಂದಸ್ಸು ಅಂತ ಕರಿತೀವಿ, ಅಥವಾ ಛಂದಶಾಸ್ತ್ರ ಅಂತಲೂ ಸಹ ಕರೀತಾರೆ. ಹಳಗನ್ನಡದ ನಡುಗನ್ನಡದ ಕವಿಗಳು ಛಂದಸ್ಸಿನಲ್ಲಿ ಕಾವ್ಯಗಳನ್ನ ರಚನೆ ಮಾಡ್ತಿದ್ರು. ಛಂದಸ್ಸು ಅಂದ್ರೆ ಪದ್ಯ ರಚನಾ ನಿಯಮವನ್ನು ತಿಳಿಸುವಂತ ಶಾಸ್ತ್ರ. ಒಂದು ಗೊತ್ತಾದ ಸಾಲುಗಳು ಅಂದ್ರೆ ಪಾದಗಳ ಪದ್ಯಗಳಲ್ಲಿರುವ ವಾಕ್ಯಗಳಿಗೆ ಸಾಲು ಅಥವಾ ಪಾದ ಅಂತ ಕರಿತೀವಿ. ಒಂದು ಗೊತ್ತಾದ ಸಾಲುಗಳ ನಿಯಮದಿಂದ ಬರೆದವುಗಳೇ ಪದ್ಯಗಳು. ಪದ್ಯವನ್ನ ಒಂದು ಗೊತ್ತಾದ ನಿಯಮಿತವಾದ ನಿಯಮದಿಂದ ಕೂಡಿದಂತ ಸಾಲುಗಳಿಂದ ಬರೆದಿರ್ತಾರೆ. ಆ ಪದ್ಯಗಳಲ್ಲಿ ಹಳಗನ್ನಡದ ಕವಿಗಳು, ನಡುಗನ್ನಡದ ಕವಿಗಳು, ಕರ್ನಾಟಕ ವೃತ್ತಗಳು, ತ್ರಿಪದಿ, ಸಾಂಗತ್ಯ, ಷಟ್ಪದಿ, ರಗಳೆ ಇನ್ನು ಮುಂತಾದ ಛಂದಸ್ಸಿನಲ್ಲಿ ಪದ್ಯಗಳನ್ನ ಬರೆದಿರ್ತಾರೆ. ಪದ್ಯಗಳು ಸಾಲುಗಳಿಂದಲೂ, ಸಾಲುಗಳು ಪ್ರ್ಯಾಸ ಯತಿ ಗಣಗಳ ನಿಯಮಗಳಿಂದಲೂ ಕೂಡಿರುತ್ತವೆ. ಅವುಗಳನ್ನ ನಾವೀಗ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ, ದೀರ್ಘವಾಗೆಲ್ಲ ಶಾರ್ಟ್ ಆಗಿ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಒಂದೇದು ಪ್ರ್ಯಾಸವನ್ನ ಇಂಗ್ಲಿಷ್ ನಲ್ಲಿ ರೈಮ್ಸ್ ಅಂತಲೂ ಸಹ ಕರೀತಾರೆ, ರೈಮಿಂಗ್ ವರ್ಡ್ಸ್ ಅಂತಾರೆ. ಹಾಗಾದ್ರೆ ಪ್ರ್ಯಾಸ ಅಂದ್ರೇನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಪದ್ಯದ ಪ್ರತಿಯೊಂದು ಸಾಲಿನ 1ನೆಯ ಮತ್ತು 2ನೆಯ ಸ್ವರಗಳ ಮಧ್ಯದಲ್ಲಿ ಒಂದೇ ರೀತಿಯ ವ್ಯಂಜನಾಕ್ಷರಗಳು ಬರುವುದನ್ನು ಪ್ರ್ಯಾಸ ಎನ್ನುತ್ತಾರೆ. ಈ ಪ್ರ್ಯಾಸವು ಪಾದದ ಕೊನೆ 2 ಸ್ವರಾಕ್ಷರಗಳ ನಡುವೆಯೂ ಬರಬಹುದು. ಉದಾಹರಣೆ ನೋಡಿ, ಇಲ್ಲಿ ಕಡೆಗೆ ಗಡಲ ಒಡಲು ಅಂತ ಇದೆ. ಕಡೆಗೆ ಆಯವು ಕಂಗಳಿ ಬಲ ಗಡಲ ಮನ ವಿಸಾಡಲಾರದು ಒಡಲು ವಿಡಿದರ್ ಇರಲ್ ಏನ ಕಾಣಲು ಬಾರದ ಅದ್ಭುತವ ಅಂತ ನೋಡಿ. ಇಲ್ಲಿ ಈ ಭಾಗನ ಮಾತ್ರ ನಾವು ಪ್ರ್ಯಾಸ ಅಂತ ತಿಳ್ಕೊಳ್ಳೋಣ. ಪ್ರ್ಯಾಸ ಇಲ್ಲಿ ನೋಡಿ, ಕಡೆಗೆ ಇಲ್ಲಿ ಢ ಇದೆ, ಢ ವ್ಯಂಜನ ಇದೆ ನೋಡಿ. ಪ್ರ್ಯಾಸದ ನಿಯಮದ ಪ್ರಕಾರ ಢ ಢ ಢ ಇದೆ. ಪದ್ಯದ ಪ್ರತಿಯೊಂದು ಸಾಲಿನ 1ನೇ ಮತ್ತು 2ನೇ ಸ್ವರಗಳ ಮಧ್ಯದಲ್ಲಿ ಒಂದೇ ರೀತಿಯ ವ್ಯಂಜನಾಕ್ಷರಗಳು ಬರುವುದನ್ನು ಪ್ರ್ಯಾಸ ಎನ್ನುತ್ತಾರೆ. ನೋಡಿ, ಇಲ್ಲಿ ಢ ಇದೆ, ಇಲ್ಲೂ ಢ ಇದೆ, ಇಲ್ಲೂ ಢ ಇದೆ ನೋಡಿ. ಇಷ್ಟು ಪದಗಳನ್ನ ನೀವು ಗಮನಿಸಿ. ಕಡೆಗೆ ಗಡಲ ಒಡಲು, ಇಲ್ಲಿ ಡ ಏನದಲ್ಲ ಢ ವ್ಯಂಜನ, ಢ ವ್ಯಂಜನ, ಢ ವ್ಯಂಜನ. ಅರ್ಥ ಆಯ್ತು ಅಂತ ಭಾವಿಸ್ಕೋತೀನಿ. ಈ ಮೇಲಿನ ಪದ್ಯದ ಪ್ರತಿ ಪಾದದ ಆರಂಭದಲ್ಲೂ ಬಂದಿರೋ ಢ ಅಕ್ಷರ ಪ್ರ್ಯಾಸವಾಗಿದೆ. ಢ ಅನ್ನೋದು ವ್ಯಂಜನಾಕ್ಷರ, ಇದು ಪ್ರ್ಯಾಸವಾಗಿದೆ. ಪ್ರ್ಯಾಸಾಕ್ಷರದ ಹಿಂದೆ ರಸ್ವ ಸ್ವರವಿದ್ದರೆ ಎಲ್ಲಾ ಸಾಲುಗಳಲ್ಲೂ ರಸ್ವ ಸ್ವರವು, ದೀರ್ಘ ಸ್ವರವಿದ್ದರೆ ಎಲ್ಲಾ ಕಡೆ ದೀರ್ಘ ಸ್ವರವು, ಅನುಸ್ವಾರ ವಿಸರ್ಗಗಳಿದ್ದರೆ ಎಲ್ಲಾ ಕಡೆ ಅನುಸ್ವಾರ ವಿಸರ್ಗಗಳು ಬಂದಿರಬೇಕು. ಇದನ್ನು ನಾವು ಗಮನಿಸಿದರೆ ನೋಡಿ, ಇಲ್ಲಿ ಕಡೆಗೆ, ಇಲ್ಲಿ ಕ ಡೆ ಗೆ, ಇಲ್ಲಿ ಕಡೆಗೆ ಇದು ಪ್ರ್ಯಾಸಾಕ್ಷರ. ಇಲ್ಲಿ ನೋಡಿ, ಪದ್ಯದ ಪ್ರತಿಯೊಂದು ಸಾಲಿನ 1ನೇ ಮತ್ತು 2ನೇ ಸ್ವರ ಮಧ್ಯದಲ್ಲಿ ಒಂದೇ ರೀತಿಯ ವ್ಯಂಜನಾಕ್ಷರಗಳು ಬರುವುದನ್ನು ಪ್ರ್ಯಾಸ ಎನ್ನುತ್ತೇವೆ. ನೋಡಿ, ಇಲ್ಲಿ ಇಲ್ಲಿ ಇಲ್ಲಿದೆ, ಮಧ್ಯದಲ್ಲಿ ಇದಾವೆ ಇವೆಲ್ಲ. ಕಡೆಗೆ ಗಡಲ ಒಡಲು ಡ ಡ ಡ ಇದೆಲ್ಲ ವ್ಯಂಜನ, ಇದರಿಂದ ಇದನ್ನ ನಾವು ಪ್ರ್ಯಾಸ ಅಂತ ಕರಿತೀವಿ. ಇಲ್ಲಿ ಪ್ರ್ಯಾಸ ಅಕ್ಷರಗಳು ಈ ಮೇಲಿನ ಪದ್ಯದ ಪ್ರತಿ ಪಾದದ ಆರಂಭದಲ್ಲಿ ಬಂದಿರುವ ಢ ಅಕ್ಷರವು ಪ್ರ್ಯಾಸವಾಗಿದೆ. ಅಕ್ಷರದ ಹಿಂದೆ ರಸ್ವ ಸ್ವರವಿದ್ದರೆ ಎಲ್ಲಾ ಸಾಲುಗಳು ರಸ್ವ ಸ್ವರವು, ದೀರ್ಘ ಸ್ವರವಿದ್ದರೆ ಎಲ್ಲಾ ಕಡೆ ದೀರ್ಘ ಸ್ವರವು, ಅನುಸ್ವಾರ ವಿಸರ್ಗಗಳಿದ್ದರೆ ಅಂದ್ರೆ ಬಿಂದು ವಿಸರ್ಗ. ನೋಡಿ, ಇದು ಅನುಸ್ವಾರ, ಇದು ವಿಸರ್ಗಗಳಿದ್ದರೆ ಎಲ್ಲಾ ಕಡೆ ಅನುಸ್ವಾರ ವಿಸರ್ಗಗಳು ಬಂದಿರಬೇಕು. ಪ್ರ್ಯಾಸದ ವಿಧಗಳು ಎಷ್ಟಿದಾವಪ್ಪ ಅಂದ್ರೆ, ಪ್ರ್ಯಾಸದಲ್ಲಿ ಸಿಂಹ ಪ್ರ್ಯಾಸ, ಗಜ ಪ್ರ್ಯಾಸ, ಋಷಭ ಪ್ರ್ಯಾಸ, ಅಜ ಪ್ರ್ಯಾಸ, ಶರಭ ಪ್ರ್ಯಾಸ ಹಾಗೂ ಅಯ ಪ್ರ್ಯಾಸ ಎಂಬುದಾಗಿ 6 ವಿಧಗಳಿವೆ. ಇವನ್ನ ನೀವು ಬೇಕು ಅಂದ್ರೆ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಪ್ರ್ಯಾಸದ ಬಗ್ಗೆ ದೀರ್ಘವಾಗಿ ನಾವು ತಿಳಿಸ್ತೀನಿ. ಈಗ ಇದು ಶಾರ್ಟ್ ಆಗಿ ನಾವು ತಿಳ್ಕೊಳ್ಳೋಣ. ಪ್ರಸ್ತುತ ಪದ್ಯದಲ್ಲಿ ಬಂದಿರುವ ಪ್ರ್ಯಾಸ ಅಕ್ಷರಗಳನ್ನು ಗುರುತಿಸಿ ನೀವೇ ಒಂದು ಪ್ರಾಕ್ಟೀಸ್ ಮಾಡಿ ಬರೀರಿ. ಮುಂದಿನದು ಯತಿ, 2ನೇದು ಯತಿ. ಯತಿ ಅಂದ್ರೆ ಏನು ನೋಡಿ, ಪ್ರ್ಯಾಸ ಅಂದ್ರೆ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಬಳಸ್ತೀವಿ. ಯತಿ ಅಂದ್ರೆ, ಯತಿಯನ್ನ ಸಂಸ್ಕೃತ ಭಾಷೆಯಲ್ಲಿ ಜಾಸ್ತಿ ಬಳಸ್ತಾರೆ. ಯತಿ ಅಂದ್ರೆ ಏನು? ಪದ್ಯಗಳನ್ನು ಓದುವಾಗ ಅರ್ಥಕ್ಕನುಸಾರವಾಗಿ ಅನುಸರಿಸುವ ನಿಲುಗಡೆಯನ್ನು ಯತಿ ಎಂದು ಕರೆಯಲಾಗುತ್ತದೆ. ನೀವು ಹಳಗನ್ನಡದ ಪದ್ಯಗಳನ್ನು ಓದ್ತೀರಾ, ಅದನ್ನ ಅರ್ಥಕ್ಕನುಸಾರವಾಗಿ ನಿಲುಗಡೆ ಆಗ್ತದೆ. ರಾಜ ಮಾರ್ಗಕಾರಿ ಹೇಳ್ತಾನೆ, ಯತಿ ಎಂಬುದು ಉಸಿರ್ಧಾಣಂ. ಯತಿ ಅಂದ್ರೆ ನಮ್ಮ ಉಸಿರನ್ನು ನಿಲ್ಲಿಸಿ ಹೇಳುವಂತದ್ದು ಅನ್ನೋದಕ್ಕೆ ಯತಿ ಅಂತ ಕರಿತೀವಿ. ಉದಾಹರಣೆ ನೋಡಿ, ಹೇಗೆ ನಿಲ್ಲಿಸೋದು? ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ, ಹೇಗೆ ನಿಲುಗಡೆ ಆಗುತ್ತೆ ನೋಡಿ. ಅದೇ ಕನ್ನಡದಲ್ಲಿ ಪ್ರ್ಯಾಸದಲ್ಲಾದ್ರೆ ಕಡೆಗೆ ಆಯವು ಕಂಗಳಿ ಬಲಗಡಲ ಮನ ವಿಸಾಡಲಾರದು ಅಂತ ಬರುತ್ತೆ. ಪ್ರ್ಯಾಸದಲ್ಲಾದ್ರೆ, ಯತಿಲಾರೆ ನಿಲುಗಡೆ, ನಿಲ್ಲಿಸೋದು, ಸ್ಟಾಪ್ ಅಂತಾರಲ್ಲ ಅದು. ಯತಿ ಅಂದ್ರೆ ಪದ್ಯಗಳನ್ನು ಓದುವಾಗ ಅರ್ಥಕ್ಕನುಸಾರವಾಗಿ ಅನುಸರಿಸುವ ನಿಲುಗಡೆಯನ್ನು ಯತಿ ಎಂದು ಕರೆಯಲಾಗುತ್ತದೆ.
ಕವಿರಾಜ ಮಾರ್ಗಕಾರ. ಯತಿ ಎಂಬುದು ಉಸಿರ್ದಾಣಂ ಅಂದ್ರೆ ಉಸಿರು ನಿಲ್ಲಿಸುವಂತ ಸ್ಥಳ. ಹೇಗೆ ಉಸಿರು ನಿಲ್ಲಿಸ್ತೀವಿ? ಉದಾಹರಣೆ ಒಂದು, ದುರ್ಯೋಧನನಂ, ನನ್ನಿಯೋಳು ಇನತನಯನಂ, ಗಂಡಿನೋಳು ಭೀಮಸೇನಂ, ಇದು ಯತಿ ನಿಲ್ಲಿಸ್ತೀವಲ್ಲ ಅದು. ಕನ್ನಡ ಕವಿಗಳು ಪ್ರಾಸಕ್ಕೆ ಪ್ರಾಧಾನ್ಯತೆ ನೀಡಿ ಹೆಚ್ಚಿನ ಮಹತ್ವವನ್ನು ನೀಡಿ ಯತಿಯನ್ನು ಅಲಕ್ಷಿಸಿದ್ದಾರೆ. ಯತಿಯನ್ನು ಅಷ್ಟಾಗಿ ಬಳಸಿಲ್ಲ. ಹಳಗನ್ನಡ ಕವಿಗಳು ಮಾತ್ರ ಪಂಪರನ್ನಂತರು ಬಳಸಿದ್ದಾರೆ ಯತಿಯನ್ನ. ಹೀಗಾಗಿ ಹಳಗನ್ನಡದ ಪದ್ಯಗಳನ್ನು ಓದುವುದು ಸ್ವಲ್ಪ ಕಷ್ಟವೆನಿಸುತ್ತೆ. ತಮ್ಮ ಭಾಷೆ ಸಿರಿಕನ್ನಡವನ್ನು 10ನೇ ತರಗತಿಯಲ್ಲಿ ಓದಬೇಕಾದ್ರೆ ಅಲ್ಲಿ ಬರುವಂತಹ ವೀರಲವ ಇರಬಹುದು ಅಥವಾ ಕೆಮ್ಮೆನೆ ಮೀಸೆ ಒತ್ತೇನೆ ಅಂತ ಇರಬಹುದು, ಇವೆಲ್ಲವನ್ನು ಓದಿ ಪದ್ಯವನ್ನು ಓದ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಹಳಗನ್ನಡದಲ್ಲಿ ಅನೇಕ ಕವಿಗಳು ಯತಿಯ ಛಂದಸ್ಸನ್ನು ಬಳಸಿ ಕಾವ್ಯವನ್ನು ರಚಿಸಿದ್ದಾರೆ. ಮೂರನೇದು ಗಣ. ಗಣ ಗಣ ಎಂದ್ರೆ ಏನು? ಗಣ ಎಂದ್ರೆ ಗುಂಪು, ಸಮೂಹ ಎಂದು ಅರ್ಥ. ಗಣ ಎಂದ್ರೆ ಗುಂಪು, ಸಮೂಹ ಎಂದು ಅರ್ಥ. ಪದ್ಯದ ಪ್ರತಿಯೊಂದು ಸಾಲಿನಲ್ಲೂ ಮಾತ್ರೆ, ಅಕ್ಷರ ಮತ್ತು ಅಂಶಗಳ ಲೆಕ್ಕದಲ್ಲಿ ಗಣವನ್ನು ವಿಂಗಡಿಸಲಾಗುತ್ತದೆ. ಗಣ ವಿಂಗಡಿಸುವ ಮೊದಲು ಪ್ರಸ್ತಾರ ಹಾಕುವುದನ್ನು ತಿಳಿದಿರಬೇಕು. ಪ್ರಸ್ತಾರ ಅಂದ್ರೆ ಏನು? ಪದ್ಯದ ಅಕ್ಷರಗಳಿಗೆ ಲಘು ಗುರುಗಳನ್ನು ಗುರುತಿಸುವುದನ್ನು ಪ್ರಸ್ತಾರ ಅಥವಾ ಮಾತ್ರೆಗಳ ಲೆಕ್ಕಾಚಾರ ಎನ್ನುತ್ತೇವೆ. ಪ್ರಸ್ತಾರ ಅಂದ್ರೆ ಪದ್ಯದ ಅಕ್ಷರಗಳಿಗೆ ಲಘು ಗುರುತಿಸುವುದನ್ನು ಪ್ರಸ್ತಾರ ಅಥವಾ ಮಾತ್ರೆಗಳ ಲೆಕ್ಕಾಚಾರ ಎನ್ನುತ್ತೇವೆ. ಮೊದಲಿಗೆ ಲಘು ಗುರುಗಳ ಹಾಕುವ ಕ್ರಮವನ್ನು ನಾವು ತಿಳ್ಕೊಳ್ಳೋಣ. ನಾನು ಮುಂದೆ ಪ್ರಸ್ತಾರ ಹಾಕೋದು ನಿಮಗೆ ಹೇಳ್ಕೊಡ್ತೀನಿ ಮಕ್ಕಳ. ಈಗ ನಾವು ಲಘು ಅಂದ್ರೇನು, ಗುರು ಅಂದ್ರೇನು ತಿಳಿದುಕೊಳ್ಳೋಣ. ಲಘು ಅಂದ್ರೆ ಒಂದು ಮಾತ್ರಾ ಕಾಲದಲ್ಲಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಲಘು ಎನ್ನುತ್ತೇವೆ. ಲಘುವನ್ನ ಯು ಆಕಾರದಲ್ಲಿ ಇದೆ ನೋಡಿ, ಯು ಶೇಪಲ್ಲಿ ಇದ್ರಲ್ಲಿ ಗುರುತಿಸ್ತೀವಿ. 2 ಮಾತ್ರಾ ಕಾಲದಲ್ಲಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಗುರು ಎಂತಲ್ಲ ಅಂದ್ರೆ ಇಲ್ಲಿ ಮೈನಸ್ ಇದೆ ನೋಡಿ, ಈ ರೀತಿ ಗುರುತಿಸ್ತೀವಿ. ಗುರುವನ್ನ ಲಘುವನ್ನ ಯು ಆಕಾರದಲ್ಲಿ ಇದನ್ನು ಗುರುತಿಸ್ತೀವಿ ಎಂದು ಕರೆಯಲಾಗ್ತದೆ. ಅಂದ್ರೆ ಲಘು ಅಂದ್ರೆ ಒನ್ ಟೈಮ್, ಶಾರ್ಟ್ ಅನ್ನು ನೀವು ತಿಳ್ಕೊಳ್ಳಿ. ಒಂದು ಟೈಮ್, ಒಂದು ಮಾತ್ರಾ ಕಾಲ. ಮಾತ್ರೆಗಳ ಲೆಕ್ಕಾಚಾರ ಹೇಗಪ್ಪ ಅಂದ್ರೆ ಇದು ಒಂದು ಮಾತ್ರ ಕಾಲ, 2 ಮಾತ್ರ ಕಾಲ. ಹೀಗೆ ನೀವು ಗಮನಿಸಬೇಕಾಗ್ತದೆ, ಗುರುತಿಸ್ಬೇಕಾಗ್ತದೆ. ಈಗ ನೋಡಿ ಲಘು, ಲಘುವನ್ನ ಯು ಅಂತ ಇದೆ ನೋಡಿ, ಈ ಚಿಹ್ನೆ, ಈ ಸಿಂಬಲ್ ಚಿಹ್ನೆಯನ್ನು ಗುರುತಿಸಬೇಕಾದ ಅಕ್ಷರಗಳು. ಅದರ ಲಘು ಯಾವ್ಯಾವ ಆಗ್ತಾವಪ್ಪ ಅಂದ್ರೆ, ಯಾವ್ಯಾವ ಅಕ್ಷರಗಳು ಆಗ್ತಾವಪ್ಪ ಅಂದ್ರೆ, ಒಂದನೇದು ರಸ್ವ ಸ್ವರಗಳ ಮೇಲೆ. ನೋಡಿಲ್ಲ ಕನ್ನಡದಲ್ಲಿ ರಸ್ವ ಸ್ವರಗಳಿದಾವಲ್ಲ, ಆ, ಇ, ಉ, ರು, ಎ, ಓ, ಇವು ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಆಗುವಂತ ಅಕ್ಷರಗಳು. ಅದರಿಂದ ಇವುಗಳನ್ನ ಲಘು ಅಂತ ಕರಿತೀವಿ. ನೋಡಿ ಯು 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 ಇದೆ. ಏಳನೇದು ರಸ್ವ ಸ್ವರಗಳಿಂದ ಕೂಡಿದ ಗುಣಿತಾಕ್ಷರಗಳ ಮೇಲೆ. ನೋಡಿ ಹೇಗೆ ಗುಣಿತಾಕ್ಷರಗಳು, ಕಾಗುಣಿತಾಕ್ಷರಗಳಿದಾವಲ್ಲ, ಕ, ಕಿ, ಕು, ಕೃ, ಕೆ, ಕೋ, ಚ, ಟು, ಸಿ, ಈ ರೀತಿ ಇವೆಲ್ಲವೂ ಸಹ ಲಘು. ಲಘು ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತ ಅಕ್ಷರಗಳನ್ನ ಲಘು ಅಂತ ಕರಿತೀವಿ. ಇದು ಅರ್ಥ ಆಯ್ತು ಅಂತ ನಾನು ಭಾವಿಸ್ಕೋತೀನಿ. ಮುಂದಿನದು ಗುರು. ಗುರು ಅನ್ನೋದು ಮೈನಸ್ ಚಿಹ್ನೆ ಇದೆ ನೋಡಿ, ಮೈನಸ್ ಸಿಂಬಲ್, ಚಿಹ್ನೆಯನ್ನು ಗುರುತಿಸಬೇಕಾದ ಅಕ್ಷರಗಳು. ಗುರು ಚಿಹ್ನೆಯನ್ನು ಗುರುತಿಸಬೇಕಾದ ಅಕ್ಷರಗಳು. ಒಂದನೆಯದು. ಹಾಗಾದ್ರೆ ನಾವು ಹೇಗೆ ಗುರುವನ್ನ ಗುರುತಿಸೋದು ಅಂದ್ರೆ, ದೀರ್ಘ ಸ್ವರಗಳ ಮೇಲೆ. ಲಘುವನ್ನು ನಾವು ಗುರುತಿಸಿದ್ದು ರಸ್ವ ಸ್ವರಗಳ ಮೇಲೆ, ಗುರುವನ್ನ ನಾವು ಗುರುತಿಸ್ತಿದೀವಿ ದೀರ್ಘ ಸ್ವರಗಳ ಮೇಲೆ. ನೋಡಿ ಅ, ಇ, ಉ, ಎ, ಹೈ, ಓ, ಹೌ, ಇಲ್ಲೆಲ್ಲ ಮೇಲೆಲ್ಲ ಯು, ಮೇಲೆಲ್ಲ ಯಾವ್ದಿದೆ? ಮೈನಸ್ ಇದೆ ಅಲ್ವಾ? ಎರಡನೇ ಸಂದರ್ಭ ಯಾವ್ದಪ್ಪ ಅಂದ್ರೆ, ನಾವು ಗುರುವನ್ನ ಗುರುತಿಸೋದು ಛಂದಸ್ನಲ್ಲಿ ದೀರ್ಘ ಸ್ವರಗಳಿಂದ ಕೂಡಿದ ಗುಣಿತಾಕ್ಷರಗಳ ಮೇಲೆ. ಅ, ಕಿ, ಕು, ಕೆ, ಖೈ, ಕೋ, ಖೌ, ಇಲ್ಲೆಲ್ಲ ಮೈನಸ್ ಸಿಂಬಲ್ ಇದೆಯಲ್ಲ, ಇದು ಸುಲಭವಾಗಿ ತಿಳ್ಕೊಬೇಕು ಅಂದ್ರೆ, ಇಲ್ಲಿ ಗುರುವಿನಲ್ಲಿ ದೀರ್ಘ ಸ್ವರಗಳಿಂದ ಕೂಡಿದ ಗುಣಿತಾಕ್ಷರಗಳು ಗುರುವಾಗ್ತವೆ, ರಸ್ವ ಸ್ವರಗಳಿಂದ ಕೂಡಿದ ಗುಣಿತಾಕ್ಷರಗಳು ಲಘುವಾಗ್ತವೆ. ಮೂರನೇದು ಅನುಸ್ವಾರ ವಿಸರ್ಗಗಳಿಂದ ಕೂಡಿದ ಅಕ್ಷರಗಳ ಮೇಲೆ. ಅನುಸ್ವಾರ ಬಿಂದು ನೋಡಿ, ಇದು ಅನುಸ್ವಾರ ವಿಸರ್ಗ ಈ ರೀತಿ ಇರ್ತವೆ ನೋಡಿ. ಅನುಸ್ವಾರ ವಿಸರ್ಗಗಳಿಂದ ಕೂಡಿದ ಅಕ್ಷರಗಳ ಮೇಲೆ ಹೇಗಾಗುತ್ತಪ್ಪ ಅಂದ್ರೆ, ನೋಡಿ ಹಂ, ಇಲ್ಲಿ ಬಿಂದು ಇದೆ ಅನುಸ್ವಾರ, ಹಂ, ಆ ಸ್ವರ ಇದೆ ಹಂ. ತ ವಿಸರ್ಗ ಇದೆ ತಹ, ಸಂ, ನಿಂ, ಚಹ, ಓಂ, ನೋಡಿ ಇವೆಲ್ಲವೂ ಸಹ ಗುರು ಆಗ್ತವೆ. ನಾಲ್ಕನೆಯದು ಒತ್ತಕ್ಷರದ ಹಿಂದಿನ ಅಕ್ಷರದ ಮೇಲೆ. ಹೇಗೆ ಒತ್ತಕ್ಷರ ಕಲ್ಲು ಅಂತ ಇದೆ, ಇಲ್ಲಿ ಒತ್ತಕ್ಷರ ಇದೆ, ಇದು ಹಿಂದಿನ ಅಕ್ಷರ. ಛಂದಸ್ಸಿನ ನಿಯಮದ ಪ್ರಕಾರ ಇದು ಬೇಕಾಗಿತ್ತು, ಗುರು ಆಗ್ಬೇಕಾಗಿತ್ತು. ಇಲ್ಲಿ ಲಘು ಗುರುವನ್ನು ಹಾಕ್ಬೇಕಾದ್ರೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗ್ತದೆ, ಅದೇ ಒತ್ತಕ್ಷರ ಲಘು ಆಗ್ತದೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಮಣ್ಣು ನೋಡಿ, ನು ಅನ್ನೋದು ಏನಾಗ್ತದೆ? ಲಘು ಆಗ್ತದೆ. ಮ ಗುರು ಆಗ್ತದೆ, ಒತ್ತಕ್ಷರದ ಹಿಂದಿನ ಅಕ್ಷರದ ಮೇಲೆ. ಅರ್ಥ ಆಯ್ತು ಅಂತ ಭಾವಿಸ್ಕೋತೀನಿ. ಕನ್ನಡ ನೋಡಿ, ಇದು ಆಗಿದೆ ಕನ್ನಡ. ಇಲ್ಲಿ ನಾ ಒತ್ತಕ್ಷರ, ಕ ಒತ್ತಕ್ಷರ ಅಲ್ಲ, ಅದರಿಂದ ನಾ ಒತ್ತಕ್ಷರ ಲಘು ಆಗುತ್ತೆ. ಒತ್ತಕ್ಷರದ ಹಿಂದಿನ ಅಕ್ಷರ ಕ ಇದೆಯಲ್ಲ, ಇದು ಗುರು ಆಗ್ತದೆ. ಮೆತ್ತಗೆಯೂ ಸಹ ಅದೇ ರೀತಿ ಇದೆ. ಐದನೆಯದು
ವ್ಯಂಜನಾಕ್ಷರದ ಹಿಂದಿನ ಅಕ್ಷರದ ಮೇಲೆ. ವ್ಯಂಜನಾಕ್ಷರ ಕಾನ್ಸನೆಂಟ್ಸ್ ಅಂತ ಕರಿತೀವಲ್ಲ, ಆದ್ರೆ ಹಿಂದಿನ ಅಕ್ಷರದ ಮೇಲೆ. ಉದಾಹರಣೆ ನೋಡಿ ಇಲ್ಲಿ, ನಿಲ್, ನಿಲ್. ಲ್ ಅನ್ನೋದು ವ್ಯಂಜನಾಕ್ಷರ, ಆದ್ರೆ ಹಿಂದಿನ ಅಕ್ಷರ ನೀ ಇದೆ. ಇವೆರಡು ಸೇರಿ ಗುರುವಾಗ್ತದೆ. ಕಣ್ಣು ಅದೇ ರೀತಿ ಇದೆ, ನೀರ್ ಅದೇ ರೀತಿ ಇದೆ, ಮೇಣ್ ಅದೇ ರೀತಿ ಇದೆ, ಪಿಣ್ ಅದೇ ರೀತಿ ಇದೆ. ಆರನೇದು ಯಾವ ಸಂದರ್ಭದಲ್ಲಿ ಗುರುವಾಗ್ತದಪ್ಪ ಅಂದ್ರೆ, ಷಟ್ಪದಿ ಪದ್ಯಗಳಲ್ಲಿ 3 ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರೂ ಗುರುವೆಂದು ಭಾವಿಸಬೇಕು. ಷಟ್ಪದಿ ಪದ್ಯಗಳಿರ್ತಾವಲ್ಲ, ಷಟ್ಪದಿಗಳು ಭಾಮಿನಿ ಷಟ್ಪದಿ, ವಾದಕ ಷಟ್ಪದಿ, ಶರ ಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ, ಈ ರೀತಿ ಷಟ್ಪದಿಗಳಿದಾವೆ. ಆ ಷಟ್ಪದಿಗಳಲ್ಲಿ 3 ಮತ್ತು 6ನೇ ಸಾಲು ಲೈನ್ ಅಂತೀವಲ್ಲ, ಪಾದ ಅಂತೀವಲ್ಲ, ಅದರ ಕೊನೆಯ ಅಕ್ಷರ ನಾವು ಲಘುವಾಗಿದ್ರೂ ಗುರುವೆಂದು ಭಾವಿಸಬೇಕು. ಮುಂದೆ ಭಾಮಿನಿ ಷಟ್ಪದಿಗೆ ಲಘು ಗುರುಗಳನ್ನು ಹಾಕುವಾಗ, ಗಣ ವಿಭಾಗ ಮಾಡುವಾಗ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಮಕ್ಕಳ. ದಿನದು ನೋಡಿ, ಇದು ಛಂದಸ್ಸಿನ ವಿಧಗಳು. ಛಂದಸ್ಸಿನ ವಿಧಗಳು ಎಷ್ಟು ವಿಧದ ಛಂದಸ್ಸು ಇದಾವೆ? ಒಂದನೇದು ಮಾತ್ರಾಗಣ ಛಂದಸ್ಸು. ಹಾಗಾದ್ರೆ ಮಾತ್ರಾಗಣ ಛಂದಸ್ಸು ಅಂದ್ರೆ ಏನು? ಮಾತ್ರಾಗಣ ಮಾತ್ರೆಗಳನ್ನ ಲೆಕ್ಕಾಚಾರ ಮಾಡುವುದು. ಅದರ ಅರ್ಥ ಅಂತ ತಿಳ್ಕೊಳ್ಳೋಣ. 3, 4, 5 ಮಾತ್ರೆಗಳ ಲೆಕ್ಕಾಚಾರದಲ್ಲಿ ಗಣ ವಿಂಗಡಿಸುವುದನ್ನು ಮಾತ್ರಾಗಣ ಛಂದಸ್ಸು ಎಂದು ಕರೆಯುತ್ತೇವೆ. 3 ಮಾತ್ರೆ, 4 ಮಾತ್ರೆ, 5 ಮಾತ್ರೆಯನ್ನು ಲೆಕ್ಕಾಚಾರ ಕೌಂಟ್ ಮಾಡೋದು, ಗಣವನ್ನ ವಿಂಗಡಿಸೋದು, ಗಣ ವಿಭಾಗವನ್ನು ಮಾಡುವುದು, ಅಂತಹದನ್ನ ಮಾತ್ರಾಗಣ ಛಂದಸ್ಸು ಎಂದು ಕರೆಯುತ್ತೇವೆ. ಕಂದ, ರಗಳೆ, ಷಟ್ಪದಿ ಇವು ಮಾತ್ರಾಗಣ ಛಂದಸ್ಸಿಗೆ ಒಳಪಡುವ ಪದ್ಯ ಜಾತಿಗಳು. ಮುಂದೆ ಅದಕ್ಕೆ ಲಘು ಗುರುಗಳನ್ನು ಹೇಗೆ ಮಾತ್ರಾಗಣವನ್ನು ವಿಭಾಗ ಮಾಡಿ ಛಂದಸ್ಸನ್ನ ಗುರುತಿಸ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ಅಕ್ಷರಗಣ ಛಂದಸ್ಸು. ಎರಡನೇದು ಅಕ್ಷರಗಣ ಛಂದಸ್ಸು. ಮಾತ್ರೆಗಳನ್ನು ಲೆಕ್ಕ ಹಾಕದೆ 3 ಅಕ್ಷರಗಳಿಗೆ ಗಣ ವಿಂಗಡಿಸುವುದನ್ನು ಅಕ್ಷರಗಣ ಛಂದಸ್ಸು ಎನ್ನುತ್ತೇವೆ. ಇಲ್ಲಿ ಮಾತ್ರೆಗಳನ್ನ ಲೆಕ್ಕ ಹಾಕಲ್ಲ. ಮಾತ್ರೆಗಳಂದ್ರೆ ಹ್ರಸ್ವ ಸ್ವರ 1 ಮಾತ್ರ ಕಾಲ ಅದು ಲಘು ಆಗುತ್ತೆ, ದೀರ್ಘ ಸ್ವರ 2 ಮಾತ್ರ ಕಾಲ ಅದು ಗುರುವಾಗುತ್ತೆ. ಮಾತ್ರೆಗಳನ್ನು ಲೆಕ್ಕ ಹಾಕದೆ 3 ಅಕ್ಷರಗಳಿಗೆ ಗಣ ವಿಂಗಡಿಸುವುದನ್ನು ಅಕ್ಷರಗಣ ಛಂದಸ್ಸು ಎನ್ನುತ್ತೇವೆ. ಈ ಅಕ್ಷರಗಣ ಛಂದಸ್ಸು ಯಾವುದು ಛಂದಸ್ಸು ಇರುತ್ತಪ್ಪ ಅಂದ್ರೆ ಖ್ಯಾತ ಕರ್ನಾಟಕಗಳು ಅಂದ್ರೆ ವೃತ್ತ ಜಾತಿ ಪದ್ಯಗಳು ಅಕ್ಷರಗಣ ಛಂದಸ್ಸಿಗೆ ಒಳಪಡುತ್ತದೆ. ಖ್ಯಾತ ಕರ್ನಾಟಕ ವೃತ್ತಗಳು ಅಂದ್ರೆ ಉತ್ಪಲ ಮಾಲಾ ವೃತ್ತ, ಚಂಪಕ ಮಾಲಾ ವೃತ್ತ, ಸ್ತಗ್ಧರ ವೃತ್ತ, ಮಹಾಸ್ತಗ್ಧರ ವೃತ್ತ, ಈ ರೀತಿ ಇರುವಂತಹವುಗಳನ್ನ ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಕರಿತೀವಿ. ಮೂರನೇದು ಅಂಶಗಣ ಛಂದಸ್ಸು. ಅಂಶಗಳ ಲೆಕ್ಕದಲ್ಲಿ ಗಣ ವಿಂಗಡಣೆ ಮಾಡುವುದನ್ನು ಅಂಶಗಣ ಎಂದು ಕರೆಯುತ್ತೇವೆ. ಉದಾಹರಣೆಗೆ ತ್ರಿಪದಿ ಹಾಗೂ ಸಾಂಗತ್ಯ ಅಂಶಗಣ ಛಂದಸ್ಸಿಗೆ ಬರುತ್ತವೆ. ಇಲ್ಲಿ ಮಾತ್ರಾಗಣ ಛಂದಸ್ಸಿಗೆ ಒಳಪಡುವ ಷಟ್ಪದಿಗಳನ್ನು ಸಂಕ್ಷಿಪ್ತವಾಗಿ ಪರಿಚಯಿಸಿದೆ. ಇವುಗಳನ್ನು ತಿಳಿಯುವ ಮೊದಲು ಪ್ರಸ್ತಾರ ಹಾಕುವುದನ್ನು ಹೆಚ್ಚು ಅಭ್ಯಾಸ ನೀವು ಮಾಡ್ಕೊಳ್ಳಿ. ಇಂದಿನ ವಿಡಿಯೋದಲ್ಲಿ ಷಟ್ಪದಿಗಳನ್ನು ಮಾಡಬೇಕಾದ್ರೆ ಗಣ ವಿಭಾಗ ಮಾಡಿ ಪದ್ಯಕ್ಕೆ ಪ್ರಸ್ತಾರ ಅಂದ್ರೆ ಮಾತ್ರೆಗಳ ಲೆಕ್ಕಾಚಾರ ಹಾಕುವುದನ್ನು ಹೇಳ್ಕೊಡ್ತೀನಿ. ಮಾತ್ರಾಗಣ ನಿಮಗೆ ಪ್ರಧಾನವಾಗಿ ದ್ವಿತೀಯ ಭಾಷೆ ಕನ್ನಡದಲ್ಲಿ 10ನೇ ತರಗತಿಯಲ್ಲಿ ಇಟ್ಟಿದ್ದಾರೆ. ಅದು ಬಹಳ ಮುಖ್ಯವಾಗಿರ್ತದೆ. ಎಲ್ಲರಿಗೂ ಸಹ ಧನ್ಯವಾದಗಳು.